2018ರಲ್ಲಿ 2018ರಲ್ಲಿ ಅರಸೀಕೆರೆ ನಗರಸಭೆಯಿಂದ ಒಂದು ಕಾಂಪ್ಯಾಕ್ಟರ್ನ ಖರೀದಿ ಮಾಡಬೇಕು ಅಂತ ಆಗುತ್ತೆ. ಆ ಕಾಂಪ್ಯಾಕ್ಟರ್ಗೆ 2013 ಮತ್ತು 14ನೇ ಹಣಕಾಸಿನಲ್ಲಿ ಹಣವನ್ನ ಕೂಡಿಟ್ಟು ಆ ಕಾಂಪ್ಯಾಕ್ಟರ್ನ ಖರೀದಿ ಕೂಡ ಮಾಡ್ತಾರೆ 2018ನೇ ಇಸ್ವಿನಲ್ಲಿ. ನಾನು ನಿಮಗೆ ದಾಖಲೆ ಒದಗಿಸಿದ್ದೀನಿ. ಆ ಕಾಂಪ್ಯಾಕ್ಟರ್ನ ಒಟ್ಟು ಮೊತ್ತ 33,95,000 ರೂಪಾಯಿ. 2018ರಲ್ಲಿ ಕಾಂಪ್ಯಾಕ್ಟರ್ ಅನ್ನ ಖರೀದಿ ಮಾಡಬೇಕಾದ್ರೆ ಅಧ್ಯಕ್ಷ ಯಾರಿದ್ರು ಅಂದ್ರೆ ಸಮೀವುಲ್ಲಾ. ಅವತ್ತು ಯಾರು ಆಯುಕ್ತರಿದ್ರು ಅಂದ್ರೆ ಪರಮೇಶ್ವರಪ್ಪನವರು. ಜೊತೆಗೆ ಬಹಳ ಪ್ರಮುಖವಾಗಿ ಪೌರಾಡಳಿತ ನಿರ್ದೇಶನಾಲಯ ಎಲ್ಲ ಒಪ್ಪಿಗೆ ಕೊಟ್ಟು ಆ ಕಾಂಪ್ಯಾಕ್ಟರ್ನ ತರ್ತಾರೆ. ಇದುವರೆಗೂ ಆ ಕಾಂಪ್ಯಾಕ್ಟರ್ ಎಲ್ಲಿದೆ, ಎಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅರಸೀಕೆರೆನಲ್ಲಿ ಒಂದ್ ಕಡೆ ನಿಲ್ಸಿದ್ದಾರೆ. ಈ ವಿಷಯ ನನಗೆ 2 ವರ್ಷಗಳ ಹಿಂದೆ ತಿಳಿತು. ಕಮಿಷನರ್ ಜೊತೆ ಮಾತಾಡಿ ಯಾಕೆ ಸರ್ ಈ ರೀತಿ ಆಗಿದೆ ಅಂದಾಗ ಅವ್ರೇನು ಹೇಳಿಲ್ಲ ನನಗೆ. ಸ್ಟಾರ್ಟಿಂಗ್ ಅಲ್ಲಿ ದಾರಿ RTI ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅದ್ರ ಬಗ್ಗೆ ಕೇಳಿದ್ವಿ, ಮಾಹಿತಿ ಕೊಟ್ರು. ಈ ಮಾಹಿತಿಯನ್ನೆಲ್ಲ ನಿಮ್ಗೆ ಒದಗಿಸಿದ್ದೀನಿ. ಜೊತೆಗೆ ಬಹಳ ಪ್ರಮುಖವಾಗಿ 2018ರಲ್ಲಿ ತಂದಂತ ಕಾಂಪ್ಯಾಕ್ಟರ್ ಅನ್ನ 2026 ಕೊನೆ ಪೇಜಲ್ಲಿ ಇದೆ ನೋಡಿ ಸರ್. 11/3/2026ರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಈ ರಿಜಿಸ್ಟರ್ ಮಾಡ್ಸಕ್ ಯಾರು ಕಾರಣ ಅಂದ್ರೆ ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನನ್ನ ಏನು ನಿರಂತರ ಹೋರಾಟ, RTO ಆಫೀಸರ್ ಜೊತೆ ಕಮಿಷನರ್ ಜೊತೆ ನಿರಂತರವಾಗಿ ಹೋರಾಟ ಮಾಡಿದ್ರು ಫಲವಾಗಿ ರಿಜಿಸ್ಟ್ರೇಷನ್ ಆಗೇ ಇಲ್ಲ. 18 ವರ್ಷ ಬೇಕಾಯ್ತು. ಆ ವೆಹಿಕಲ್ 8 ವರ್ಷ ಬಂದು ಗುಜರಿನಲ್ಲಿ ನಿಂತಿತ್ತು, ಯೂಸೇ ಮಾಡಿಲ್ಲ. 35 ಲಕ್ಷ ಒಟ್ಟು ಎಲ್ಲ ಸೇರಿ ಹತ್ತತ್ರ 50 ಲಕ್ಷ ನಗರಸಭೆ ದುಡ್ಡು ಅಲ್ಲ, ಹೊಸದೇ ತಂದಿದ್ದಾರೆ. ಕಮಿಷನ್ ತಂದೆ ಅಧ್ಯಕ್ಷರು ಅವತ್ತು ಯಾರ್ಯಾರಿದ್ರು ಅವ್ರು ಕ್ಲಾರಿಫೈ ಮಾಡ್ಬೇಕು. ನೋಡಿ, ಇವರು ಟೆಂಡರ್ ಮಾಡಿದ್ದಾರೆ, ವೆಹಿಕಲ್ ಬರೋದಕ್ಕಿಂತ ಮುಂಚೆ ದುಡ್ಡನ್ನು ಕೊಟ್ಟಿದ್ದಾರೆ, ರಿಜಿಸ್ಟರ್ ಆಗೋದಕ್ಕಿಂತ ಮುಂಚೆ ಬಿಲ್ಲನ್ನು ಕೂಡ ಸಪ್ಲೈ ಮಾಡಿದ್ದಾರೆ, ಆದ್ರೆ ರಿಜಿಸ್ಟರ್ ಮಾಡಿಸಿಲ್ಲ. ಇದನ್ನು ಸಮೀವುಲ್ಲಾ ಹೇಳ್ಬೇಕು. ಅಧ್ಯಕ್ಷರು ಪಾಪ ಅರಸೀಕೆರೆಯ ಅಭಿವೃದ್ಧಿಗೆ ಬಹಳ ಶ್ರಮ ಪಡ್ತಾ ಇದ್ದಾರೆ, ಸಮೀವುಲ್ಲಾ ಹೇಳ್ಬೇಕು. ಜೊತೆಗೆ ನಾನು ಇದನ್ನು ಯಾವಾಗ ಪ್ರಶ್ನೆ ಮಾಡಿದ್ನೆ ಅವ್ರನ್ನ, ಬುದ್ಧಿವಂತರು ಬಹಳ ಎಲ್ಲ ನೋಡಿ. ಕಾಂಪ್ಯಾಕ್ಟರ್ ವಾಹನವನ್ನು ನೋಂದಣಿ ಮಾಡಿಸದ ಬಿಲ್ ಪಾವತಿಸಿರೋ ಬಗ್ಗೆ ನಗರಸಭಾ ಕಾರ್ಯಾಲಯ DC ಬರೀತಾರೆ. ಇಲ್ಲಿದೆ, ಕೊನೆ ಪೇಜಲ್ಲಿ ಇದೆ, ನೋಡ್ಕೊಳ್ಳಿ ಅಣ್ಣ. ಬರ್ದ್ಬಿಟ್ಟು ಕಾಂಪ್ಯಾಕ್ಟರ್ ವಾಹನವನ್ನು ನೋಂದಣಿ ಮಾಡಿಸದ ಬಿಲ್ ಪಾವತಿಸಿರುವ ಕುರಿತು ಅದ್ರ ಕೊಟ್ಟಿದೆ ಅಣ್ಣ, ಫುಲ್ ಕೊಟ್ಟಿದ್ದೀನಿ. ಇಲ್ಲೇ ಕೊನೆ ತುದಿನಲ್ಲಿದೆ ನೋಡಿ, ಕೊನೆ ಪೇಜಲ್ಲಿ ಇದೆ. ಹೌದು, ಅದೇನೆ ಅಲ್ಲಿ ಹೇಳ್ತಾರೆ ನೋಡಿ. ಕಾಂಪ್ಯಾಕ್ಟರ್ ವಾಹನವನ್ನು ನೋಂದಣಿ ಮಾಡಿಸದ ಬಿಲ್ ಪಾವತಿಸಿರುವ ಕುರಿತು ಡಾಕ್ಯುಮೆಂಟ್ ಕೆಳಗಡೆ ನೋಡಿ, ಮಾಡಲು ವಾಹನವನ್ನು ನೋಂದಣಿ ಮಾಡಲು ಸಾಧ್ಯವಿಲ್ಲ ಎಂದು ಮೌಖಿಕವಾಗಿ ತಿಳಿಸಿರುತ್ತಾರೆ. ಆದ್ದರಿಂದ ನೆಕ್ಸ್ಟ್ ಪೇಜಿಗೆ ಬನ್ನಿ. ಮೇಲ್ಕಂಡ ವಾಹನದ ಕಡತವನ್ನು ನಿರ್ವಹಣೆ ಮಾಡಿರುವ ಈ ಕೆಳಕಂಡ ಸಿಬ್ಬಂದಿಗಳ ವಿರುದ್ಧ ಹಾಗೂ ವಾಹನವನ್ನು ಬಳಸಲು ಇಂಧನ ಸರಬರಾಜು ಮಾಡಲು ಇಂಡೆಂಟ್ ನೀಡಿರುವ ಸಿಬ್ಬಂದಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಕೋರಿದೆ. ಗಾಡಿ ತಂದು ರಿಜಿಸ್ಟರ್ ಮಾಡಿಸ್ತಿಲ್ಲ, ಅದಕ್ಕೆ ಪೆಟ್ರೋಲ್ಗೂ ಇಂಡೆಂಟ್ ಹಾಕಿದ್ರು. ಯಾರು? ಸನ್ಮಾನ್ಯ CR ಪರಮೇಶ್ವರಪ್ಪನವ್ರನ್ನ. ಅವರು ಆಲ್ರೆಡಿ ನಿವೃತ್ತಿ ಆಗೋಗಿದ್ರು. ಪೆಟ್ರೋಲ್ ಹಾಕ್ಸಿದ್ದಾರೆ, ಯೂಸ್ ಮಾಡಿಲ್ಲ ಗಾಡಿ. ಇಡೀ ಅರಸೀಕೆರೆಯಲ್ಲಿ ಯಾರನ್ನೇ ಕೇಳಿ, ಯಾರನ್ನ ಅಲ್ಲ ತಂದಂತ ಮಹಾಶಯರನ್ನ ಬಿಟ್ಟು ಇನ್ಯಾರನ್ನ ಕೇಳಿದ್ರು ಇದ್ರ ಬಗ್ಗೆ ಮಾಹಿತಿ ಇಲ್ಲ. CR ಪರಮೇಶ್ವರಪ್ಪ, BS ಯೋಗೀಶ್, M ರಮೇಶ್ ಘಾಟ್ಗೆ, GP ಆನಂದ್, ಮೂರ್ತಿ D, ರಮೇಶ್ HC, ರೇವಣ್ ಸಿದ್ದಪ್ಪ, AK ಜ್ಯೋತಿ, ಇವರುಗಳನ್ನ ಅಮಾನತ್ ಮಾಡಿ, ಇವ್ರುಗಳನ್ನ ವಜಾ ಮಾಡಿ, ಇವ್ರುಗಳನ್ನ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ನಗರಸಭೆಯ ಆಯುಕ್ತರು ನಾನು ಹೋರಾಟ ಶುರು ಮಾಡ್ಕೊಂಡ್ಮೇಲೆ ಬರೆದ್ರು ಕಮಿಷನರ್ಗೆ. ನಾನು ಕೇಳಿದೆ ಸರ್, ಅನ್ಅಫಿಷಿಯಲಿ ಕೇಳಿದೆ, ಯಾಕ್ರಿ ಪಾಪ ಇವ್ರು 8 ಜನ ಮನೆಗೆ ಹೋಗ್ತಾರಲ್ಲ ಏನು ಅಂದ್ರೆ, ಅಲ್ಲಿ ಅಧಿಕಾರಿಗಳು ಮತ್ತೆ ಇವ್ರು 8 ಜನರ ಪೈಕಿ ಕೆಲವೊಂದು ಹೇಳಿದ್ದು, ಸರ್ ತಂದವರು ಅವತ್ತು ಯಾರು ಅಧ್ಯಕ್ಷರಿದ್ರು ಅವರು, ನಮ್ಮಿಂದ ಅವ್ರಿಗೆ ಏನಾಗ್ಬೇಕು ಸರ್, ನಾವೇನು ಅವ್ರ ಸಮಾಜದವರ, ನೆಂಟ, ಚಿಕ್ಕಪ್ಪನ ಮಕ್ಳ, ಮಾವನ ಮಕ್ಳ, ಮನೆ ಹಾಳಾದ್ರೆ ನಮ್ಮ ಮನೆ ಹಾಳಾಗುತ್ತೆ, ಹಂಗಾಗಿ ರಿಜಿಸ್ಟರ್ ಮಾಡಿಸಿಲ್ಲ ಅಂತ. ನೀವು ಕಮಿಷನರ್ ಅವ್ರನ್ನ ಕೇಳ್ಕೊಳ್ಳಿ. ಮೊನ್ನೆ ಸಾರ್ವಜನಿಕವಾಗಿ ಕ್ಲಾರಿಟಿ ಏನಂದ್ರೆ, ಇವರು ದುಡ್ಡು ಕೊಟ್ಟು ನಗರಸಭೆ ದುಡ್ಡು ಏನ್ ಮಾಡಿದ್ರು, ಏನು ಅವ್ರ ಉದ್ದೇಶ ಏನಿರ್ಬೋದು ಅಂತ ಹೇಳ್ತಿದ್ದೀರಾ ಅಂತ. ವೆಹಿಕಲ್ ಅದನ್ನ ಹೊರಗಡೆನೆ ತರ್ಲಿಲ್ಲ ಅಣ್ಣ. ಬಿಲ್ ಆಗೋದ್ಕಿಂತ ಮುಂಚೆ 35 ಲಕ್ಷ ವೆಂಡರಿಗೆ ಕೊಟ್ರು ದುಡ್ಡು.
ಅಲ್ಲೇ ಬಿಟ್ಬಿಡವ್ರೆ. ವೆಹಿಕಲ್ ಅರಸೀಕೆರೆ ನಗರಸಭೆಯಲ್ಲಿ ಮೂಲಲ್ಲಿ ನಿಂತಿದೆ 8 ವರ್ಷದಿಂದ. ಬಂದಿದ್ದೀನಿ ಯಾಕೆ ಯೂಸ್ ಮಾಡಿಲ್ಲ ಅಂತ ಹೇಳ್ತಾರೆ. ರಿಜಿಸ್ಟರ್ ಆಗಿಲ್ವಲ್ಲ, ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಕಮಿಷನರೇ ಜವಾಬ್ದಾರಿ. ಅವ್ರ ಬುದ್ಧಿವಂತಿಕೆ ಏನ್ ಮಾಡಿದ್ರು? ಅಧ್ಯಕ್ಷ ನಾನು ಹೇಳ್ತಿದ್ದೆ ಅದಲ್ಲ, ಎಲ್ಲವೂ ತಗೊಂಬಂದು ಯೂಸ್ ಮಾಡ್ದಲ್ಲ ಇಟ್ಕೊಂಡಿದ್ರೆ ಅವ್ರಿಗಾಗಿ ಲಾಭ ಏನು? ಇನ್ಶೂರೆನ್ಸ್ ಅಣ್ಣ ಇವರು ನನಗೆ ಟೆಂಪ್ರವರಿ ರಿಜಿಸ್ಟ್ರೇಷನ್ 3 ತಿಂಗಳು ಕೊಡ್ತಾರೆ. ಬಟ್ ಜವಾಬ್ದಾರಿ ಬಿಲ್ಲು ಆಯ್ತು, ತಂದವ್ರು ಏನ್ ಮಾಡಿದ್ರು? ರಿಜಿಸ್ಟ್ರೇಷನ್ ಮಾಡಿಸ್ತಿಲ್ಲ, ತಂದು ನಿಲ್ಸಿದ್ರು. ಅದಾದ 6 ತಿಂಗಳು ವರ್ಷ ಆದ್ಮೇಲೆ ರಿಜಿಸ್ಟರ್ ಮಾಡ್ಸಕ್ ಹೋದ್ರು. ಅವ್ರು ಬರ್ದಿದ್ದಾರೆ ನೋಡಿ ಕೆಳಗಡೆ, ಆ ಡಾಕ್ಯುಮೆಂಟ್ ಅಲ್ಲಿ ಬರ್ದಿದ್ದಾರೆ. BS 4ರಲ್ಲಿತ್ತು ಅವಾಗ. ಅಲ್ಲಿ BS 6 ವಾಹನಗಳು ಚಾಲ್ತಿಯಲ್ಲಿರೋದರಿಂದ ಮೇಲ್ಕಂಡ ವಾಹನವನ್ನು ನೋಂದಣಿ ಮಾಡಲು ಸಾಧ್ಯವಿಲ್ಲ ಅಂತ RTOದವ್ರು ಹೇಳಿದ್ರು. 35 ಲಕ್ಷದ್ದು ನಗರಸಭೆಯ ಕಾಂಪ್ಯಾಕ್ಟರ್ ವಾಹನ ಇವಾಗ ಹೆಂಗ್ ಮಾಡಿದ್ರು? ಜೊತೆಗೆ ಅದೇ ಹೇಳ್ತೀನಣ್ಣ ನೆಕ್ಸ್ಟ್, ಜೊತೆಗೆ ಇಂತಿಂತವ್ರನ್ನ ವಜಾ ಮಾಡಿ ಅಂತ ಲೆಟ್ರ್ ಬರ್ದು ಇವ್ರ ವಿರುದ್ಧ ಕಾನೂನು ಕ್ರಮ ಕೈ ತಗೊಳ್ಳಿ, ಕಾನೂನು ರೀತಿ ನೀವು ಇವ್ರನ್ನ ವಜಾ ಮಾಡಿ ಅಂತ DC-ಗೆ ಅಭಿವೃದ್ಧಿ ಕೋಶಕ್ಕೆ ಒಂದು ಲೆಟ್ರ್ ಬರೆದು ಕೈ ತೊಳ್ಕೊಂಡ್ರು ಕಮಿಷನರ್. ನಾನು ಈ ಪ್ರಕರಣವನ್ನ ಲೋಕಾಯುಕ್ತದಲ್ಲಿ ದಾಖಲಿಸ್ ಮಾಡ್ಬೇಕು ಅಂತ ಹೋದಾಗ ಅದರಲ್ಲಿ ಬಹುತೇಕ ಅಧಿಕಾರಿಗಳು ಬಂದನ್ನ, ಸರ್ ನೀವು ಇದು ಮಾಡಿದ್ರೆ ನಮ್ದು ಬಹುತೇಕ ತಪ್ಪಾಗಿದೆ, ಕೆಲಸ ಕಳ್ಕೊತೀವಿ ಸರ್, ಲೈಫ್ ಟೈಮ್ ಕೆಲಸ ಕಳ್ಕೊತೀವಿ ಅಂತಂದ್ರು. ಅವರ ಮಾನವೀಯತೆ ದೃಷ್ಟಿಯಿಂದ ಪಾಪ ಈಗ ಯಾರ ಮೇಲೋ ಮಾಡಿದ್ರೆ ಕೊನೆಗೆ ಅವರು ಇದಾಗುತ್ತೆ ಅಂದ್ಬಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಅಣ್ಣ 2 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ರ ಫಲವಾಗಿ 11 ಮಾರ್ಚ್ 2026ಕ್ಕೆ ಸುಮಾರು ಕಮಿಷನರ್ ಜೊತೆ RTO ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಕಳೆದ ತಿಂಗಳು ಈ ವೆಹಿಕಲ್ ರಿಜಿಸ್ಟರ್ ಆಯ್ತು. ಯಾರು ಮಾಡ್ತೀವಿ ಸರ್ ಅದು? ನಾವೇ ಪರ್ಮಿಷನ್ ತಗೊಂಡು RTOದವ್ರ ಜೊತೆ ಮಾಡಿ ಕಮಿಷನರ್ ಬಹಳ ಶ್ರಮ ಪಟ್ಟು, ಇಲ್ಲ ಅಂದಿದ್ರೆ 8 ಜನ ಅಧಿಕಾರಿಗಳು ಅಮಾನತ್ತಾಗಿರೋರು. ತಪ್ಪು ಅಂದಿನ ಕಮಿಷನರ್ದು, ಈಗಿರೋ ಕಮಿಷನರ್ ಅವ್ರದೇ, ಸರ್ಕಾರದ್ದು, ನಗರಸಭೆದು. ಹೋಗ್ತೀನಿ ಸರ್, ನಾವು ಪರ್ಮಿಷನ್ ಕೊಡ್ಬೇಕಾದ್ರೆ ಅಧಿಕಾರಿ ನಗರಸಭೆ ಕಮಿಷನರ್ ಇದ್ರು, ಅಧ್ಯಕ್ಷ ಏನು ಕೂತಿರ್ತಾನೆ ಸರ್? ಊರಿಂದೆಲ್ಲ ಇದ್ ಮಾಡಕ್ಕಾಗುತ್ತೆ? ಎಷ್ಟು ಜನ ಬಂದೋದ್ರು? ಕಮಿಷನರ್ ವರ್ಷಕ್ಕೊಬ್ಬೊಬ್ಬ ಚೇಂಜ್ ಆಗಿದ್ದಾನೆ. ಇಲ್ಲಿ ನಿರಂತರವಾಗಿ ಎತ್ಕೊಂಡ್ ಬಂದಿರೋರು ಯಾರು? ಇಡೀ ಅರಸೀಕೆರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ತರ್ಬೇಕಾದ್ರೆ ಇದ್ದಿದ್ದಂತ ಉತ್ಸಾಹ ಆ ವೆಹಿಕಲ್ ರಿಜಿಸ್ಟರ್ ಮಾಡಿಸ್ದೆ 8 ವರ್ಷ ನಿಲ್ಸೋದಕ್ಕೆ ಏನಿತ್ತು ಅಂತದ್ದು ಕೇಳಿದ್ರೆ, ಅರಸೀಕೆರೆ ನಮ್ದು, ನಾನು 30 ವರ್ಷ ಸರ್ವಿಸ್ ಮಾಡಿದೀನಿ, ನಾನು ಇದ್ ಮಾಡ್ತೀವಿ ಅಂತಿರಲ್ಲ. ಇದರಿಂದ ಯಾರು ಸರ್ 8 ಜನ ಇದ್ರಲ್ಲಿ ಇದೆ ಹಿಂದೆ? 8 ಜನ ಅಧಿಕಾರಿಗಳ ಅಮಾನತಿಗೆ ಯಾರು ಕಾರಣ ಆಗ್ತಾ ಇದ್ರು? ಯಾವನಾದ್ರೂ ಬಂದು ಕೇಳೋಣ? ನಗರಸಭೆ ಸದಸ್ಯ ಅಧ್ಯಕ್ಷ ಇವ್ರ ಬೆಂಬಲಕ್ಕೆ ನಿಲ್ಲೋಣ? ಯಾರಿಲ್ಲ. ಅವ್ರು ವೈಯಕ್ತಿಕವಾಗಿ ಮಾನವೀಯತೆಯ ದೃಷ್ಟಿಯಿಂದ ನಮ್ ನಿರಂತರ ಹೋರಾಟದ ಪ್ರತಿಫಲವಾಗಿ ಇವತ್ತು ಆ ವೆಹಿಕಲ್ ನಿಂತಿದೆ. ನೆನೆ ಹೇಳಿದ್ದಾರೆ. ಜೊತೆಗೆ ಅಥವಾ ಒಂದೇ 2017ರಲ್ಲಿ ಒಂದಿತ್ತು, ಅಲ್ಲ ಇವನ್ ತರ್ಬೇಕಾದ್ರೆ ಒಂದಿತ್ತು, ಅದಾದ್ಮೇಲೆ 18ರ ನಂತರ ಒಂದ್ ಚುನಾವಣೆ ಬಂತಲ್ಲ, 8 ಜನ ಕಮಿಷನರ್ಗಳು ಬಂದಿದ್ರು. ಇಲ್ಲ ಈಗ ಅದನ್ನ ಕೊಡಲ್ಲ ಅವರು, ಯೂಸೇ ಮಾಡಿಲ್ಲ ಅಂದ್ಮೇಲೆ ಡೀಸೆಲ್ ಅಲ್ಲಿ ಇಂಡೆಂಟ್ ಹಾಕಿದ್ದಾರೆ, ಇಂಡೆಂಟ್ ಹಾಕಿರೋದನ್ನು ವಾಪಸ್ ಎತ್ಕೊಂಡಿದ್ದಾರೆ. ಇಂಡೆಂಟ್ ಹಾಕಿರೋದನ್ನು ವಾಪಸ್ ಎತ್ಕೊಂಡಿದ್ದಾರೆ. ಸೊ ಈ ರೀತಿ ನಮ್ ನಿರಂತರ ಹೋರಾಟದಿಂದಾಗಿ ಆ ವೆಹಿಕಲ್ 8 ವರ್ಷಗಳ ತರುವಾಯ ಈಗ ಅವರೇ ಸುಸ್ಥಿತಿನಲ್ಲಿದೆ. ಯೂಸೇ ಮಾಡಿಲ್ವಲ್ಲ, ಸುಸ್ಥಿತಿಲಿ ಇದೇ ಇರುತ್ತೆ. ಎಲ್ಲ ಇದೆ. ಈಗ ನಿಮ್ದು ಒಂದು ನೈತಿಕ ಹೊಣೆ. ನೀವು ಆ ವೆಹಿಕಲ್ ತೆಗೆದು ಫೋಟೋ ಹಾಕಿದ್ರೆ ಅರಸೀಕೆರೆ ಜನಕ್ಕೆ ಒಂದು ಪುಣ್ಯದ ಕೆಲಸ ಮಾಡ್ದಂಗೆ. ಎಲ್ಲಾ ದಾಖಲಾತಿಗಳನ್ನ ನಿಮಗೆ ಕೊಟ್ಟಿದ್ದೀನಿ ಅಣ್ಣ. ನನ್ನ ಹತ್ರ ಫೋಟೋ ಇಲ್ಲ, ನಂದೇನು ಮೊನ್ನೆ ತನಕ ರಿಜಿಸ್ಟರ್ ಮಾಡಿಸ್ಬೋದಿತ್ತು. ಮೊನ್ನೆ ಕಮಿಷನರ್ ಕರೆದು ಥ್ಯಾಂಕ್ಸ್ ಹೇಳಿ, ಒಂದು ಪ್ರಶಂಸೆ ಹೇಳಿ ಇದನ್ನ ಕೊಟ್ರು RTOದವ್ರ ಪರವಾಗಿ. ನಮ್ಮ ಜವಾಬ್ದಾರಿ, ನಾನೇನು ನಗರಸಭೆ ಸದಸ್ಯ ಅಲ್ಲ, ನಾನೇನು ಶಾಸಕನೂ ಅಲ್ಲ, ಇದುವರೆಗೆ ಯಾವ ಚುನಾವಣೆನೂ ನಿಂತಿಲ್ಲ. ಆದರೆ ಈ ಕ್ಷೇತ್ರದ ಮತದಾರ ಆಗಿ ನನಗೊಂದಷ್ಟು ಜವಾಬ್ದಾರಿ ಇರೋದ್ರಿಂದ ಈ ಕೆಲಸವನ್ನ ಮಾಡಿದ್ದೀವಿ. ಇದಕ್ಕೆ ನಿರಂತರವಾಗಿ ನಮಗೆ ಕೆಲವೊಂದಷ್ಟು ಅಧಿಕಾರಿಗಳು ಎಲ್ಲ ಸಹಕರಿಸಿರೋದ್ರಿಂದ ಅಟ್ಲೀಸ್ಟ್ 35 ಲಕ್ಷ ಉಳಿಯೋದ್ರ ಜೊತೆಗೆ ಈ 7 ಜನ ಅಧಿಕಾರಿಗಳೇನಿದ್ದಾರೆ ಅವರು ಬಚಾವಾಗಿದ್ದಾರೆ ಮಾನವೀಯ ದೃಷ್ಟಿಯಿಂದ. ಬಹಳ ಪ್ರಮುಖವಾಗಿ ವೆಹಿಕಲ್ಗೆ ಹಣ ಕೊಟ್ಟರು, ಅದು ಸೀದಾ
ಕಂಪನಿಗೆ ಸೇರಿದೆಯಾ ಇಲ್ಲ ಮಧ್ಯ ಅವ್ಯವಹಾರ ಆಗಿದೆ? ಅವ್ಯವಹಾರದ ಸಂಖ್ಯೆಗಳಿದೆ, ಯಾಕೆಂದ್ರೆ ಇವರು ಸರಿಯಾಗಿ ಟೆಂಡರ್ ಮಾಡಿಲ್ಲ. ಒಂದು, ಎರಡನೇದು, ಟೆಂಡರ್ ಮಾಡಿ ವೆಹಿಕಲ್ ಬರೋದಕ್ಕಿಂತ ಮುಂಚೆ ಎಂಟೈರ್ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಅದ್ರ ಕಾಸ್ಟ್ ಎಷ್ಟು ಇದೆ? 33,95,000 ಅಮೌಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಬರ್ದಿದ್ದಾರೆ ನೋಡಿ, ಕೊನೆಯ ಪೇಜಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಲಾಸ್ಟ್ ಮೀಟಿಂಗ್ ಅಲ್ಲಿ ಆಗಿದೆ ಸರ್. ಅದು 2018ಕ್ಕೆ ಚುನಾವಣೆ ಬಂತು. 2017 ಲಾಸ್ಟ್ ಮೀಟಿಂಗ್ ಅಲ್ಲಿ ಯಾರು ಅಧ್ಯಕ್ಷ ಇಲ್ಲಿ ನೋಡಿ ನಾನು ಕೆಳಗಡೆ ಇದೆ, ಈ ಕಚೇರಿಗೆ ವಾಹನವನ್ನು ಸರಬರಾಜು ಮಾಡಿರುತ್ತಾರೆ. ನಗರಸಭಾ ಕಾರ್ಯಾಲಯ ಅರಸೀಕೆರೆ ಅಲ್ಲಿ ಇದೆ ನೋಡಿ, ಸಾಧನಾ ಎನ್ವಿರೋ ಇಂಜಿನಿಯರಿಂಗ್ ಸರ್ವಿಸಸ್. ಅವರು ಹೇಳಿದ್ದಾರೆ ನಾವು ಟೆಂಪ್ರರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದೀವಿ, ಸಂಪೂರ್ಣವಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಂತಾನು ಬರ್ದಿದ್ದಾರೆ. ಅಷ್ಟೇ ಸರ್ ಅದು. ನಗರಸಭೆಯವರು ಕಂಪನಿಯವ್ರದ್ದು ಅಷ್ಟೇನೆ. ನಗರಸಭೆಯವರು ಇದಕ್ಕೆ ನಾವು ಮಾಡ್ಕೊಡ್ಬೇಕು. ಅದನ್ನ ಮಾಡ್ತಿದ್ದಾರೆ. ನಂಬರ್ ಕೊಡ್ತೀವಿ. ಮಂಜು ಹತ್ರ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿಗೆ. ಕಟ್ಬೇಕಲ್ಲ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟಿದೆ. ಇದೆ, ನಂಬರ್ ನೀವ್ ಯಾರು ಎಲ್ಲ ಡಿಸ್ಕಷನ್ ಇಳ್ಕೊಂಡ್ರಲ್ಲ, ಹಂಗಾಗಿ ಸುಮ್ಮನೆ. ಮುಖ್ಯವಾಗಿ ಕಳೆದ ಪತ್ರಿಕಾಗೋಷ್ಠಿನಲ್ಲಿ ಅನೇಕ ವೈಫಲ್ಯಗಳ ಬಗ್ಗೆ ನಾನು ಮಾಹಿತಿ ಚೆಲ್ದೆ. ಯಾಕೋ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ತಮ್ಮ ಸಹಕಾರ ದೊರೆಯಲಿಲ್ಲ ಆ ಪತ್ರಿಕಾಗೋಷ್ಠಿಗೆ. ಅದು ಹೆಚ್ಚಿನದಾಗಿ ಎಲ್ಲೂ ಪ್ರಕಟ ಆಗಲಿಲ್ಲ. ನಾನು ಎಲ್ಲ ಪತ್ರಿಕೆಗಳನ್ನ ಒಂದಷ್ಟು ನೋಡಿದೆ, ಒಂದು 2-3ರಲ್ಲಿ ಬಿಟ್ರೆ ಹಲವು ವೈಫಲ್ಯಗಳ ಬಗ್ಗೆ ಮಾತಾಡಿದ್ರು ಕೂಡ ಅದು ಎಲ್ಲೂ ಆಗಲಿಲ್ಲ. ಜೊತೆಗೆ ಏನು ನಾನು ಅಭಿವೃದ್ಧಿ ಮಾಡಿದೆ, ಸಾಧನೆ ಮಾಡಿದೆ ಅಂತ ಹೇಳ್ತಾರೋ, ಬ್ಯಾರಿಕೇಡ್ ವಿಚಾರದಲ್ಲಿ ನಮ್ಮ ಸುದ್ದಿ ಬಂದಿದ್ದು ನೀವು ಹಾಕಿದ್ರೇನ ಒಂದು ಅಳವಡಿಸೋ ವಿಚಾರದಲ್ಲಿ ಏನೇನಾಗಿದೆ ಅನ್ನೋದನ್ನ ಇನ್ನೊಂದು ವಾರದಲ್ಲಿ ಪತ್ರಿಕಾಗೋಷ್ಠಿ ಕರೆದು, ಅದರಲ್ಲೂ ಇಂಥದ್ದೇ ಅಕ್ರಮ ಆಗಿದೆ. ಕಮಿಷನರ್ ಹಾಕೋ ಜಾಗಕ್ಕೆ ಟೆಂಡ್ರು ತಗೊಂಡೊಂದು ಸೈನ್ ಹಾಕಿದ್ದಾನೆ ಅವನು. ಅಲ್ಲ ವೈಯಕ್ತಿಕವಾಗಿ ಅವನೇನೋ ಆ ಟೈನಲ್ಲಿ ಹಾಕೊಂಡು ಅದ್ ಮಾಡ್ತಾನೆ ಇದ್ ಮಾಡ್ತಾನೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಇವ್ರು ಮಾಡಿರೋ, ನೀವು ಸುದ್ದಿ ಮಾಡಿಲ್ಲ, ಹೇಳಿರೋ ಇಡೀ ತಾಲೂಕಿನ ಜನತೆ ನೋಡಿದ್ದಾರೆ. ಆಗಿಲ್ಲ. ಇವ್ರು ಮಾಡಿರೋ ಅಕ್ರಮಗಳನ್ನೆಲ್ಲ ಹಿಂಗ ಪ್ರಶ್ನೆ ಮಾಡೋದು ಯಾವ್ದ್ರ ಮೂಲಕ ಮಾಡ್ಬೇಕು? ಮಾಡ್ತಾ ಇದ್ದೀನಲ್ಲ ಹೇಳ್ತೀನಿ. 2017ನೇ ಇಸ್ವಿನಲ್ಲಿ ಏನ್ ಕಾಂಪ್ಯಾಕ್ಟರ್ ವೆಹಿಕಲ್ ತರಿಸಿದ್ರು, ಆ ಕಾಂಪ್ಯಾಕ್ಟರ್ ವೆಹಿಕಲ್ ಅನ್ನ ಸುಮಾರು 8-9 ವರ್ಷಗಳ ಕಾಲ ಅರಸೀಕೆರೆ ನಗರಸಭೆಯವರು ನೋಂದಣಿ ಮಾಡಿಸದೆ ಆ ನಗರಸಭೆಯ ಆವರಣದಲ್ಲಿ ಅದನ್ನ ನಿಲ್ಸಿದ್ರು. ಜೊತೆಗೆ ಬುದ್ಧಿವಂತಿಕೆಯಿಂದ ಆ 8 ಜನ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬರೆದ್ಬಿಟ್ಟು ಸುಮ್ಮನಾಗಿದ್ರು. ನಮ್ಮ ಹೋರಾಟದ ಫಲವಾಗಿ, ಭಾರತೀಯ ಜನತಾ ಪಾರ್ಟಿ ಹೋರಾಟದ ಫಲವಾಗಿ ಆ ವೆಹಿಕಲ್ ಮೊನ್ನೆ ಹೋದ ತಿಂಗಳು ನೋಂದಣಿ ಆಗಿದೆ. 8 ವರ್ಷದ ನಂತರ ನೋಂದಣಿ ಆಗಿದೆ. ಜೊತೆಗೆ ಬಹಳ ಪ್ರಮುಖವಾಗಿ 8 ಜನ ಏನ್ ಅಧಿಕಾರಿಗಳು ಇದರಿಂದ ಅಮಾನತ್ ಆಗ್ತಾ ಇದ್ರು ಅದರಿಂದ ಬಚಾವಾಗಿದ್ದಾರೆ. ಜೊತೆಗೆ ಅತ್ಯಂತ ಪ್ರಮುಖವಾಗಿ ಈ ವಿಷಯಗಳನ್ನ ನಗರಸಭೆಯಲ್ಲಿ ಆಗ್ತಾ ಇರತಕ್ಕಂಥ ಹಲವು ಆರೋಪಗಳನ್ನ, ಅಕ್ರಮಗಳನ್ನ ನಾವ್ಯಾರು ನಗರಸಭೆ ಸದಸ್ಯರಲ್ಲ, ನಾವ್ಯಾರು ನಗರಸಭೆ ಒಳಗೆ ಹೋಗೋರಲ್ಲ. ಈ ಎಲ್ಲ ಮಾಹಿತಿಗಳನ್ನ ನಮಗೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ಮನೋಜ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೊಂದು ಪ್ರಮುಖವಾಗಿ 50 ಲಕ್ಷ ದುಡ್ಡು, 50 ಲಕ್ಷ ಅಂದ್ರೆ 2018ನೇ ಇಸ್ವಿನಲ್ಲಿ ಅದು ವ್ಯಾಲ್ಯೂ ಇನ್ನೂ ಜಾಸ್ತಿ ಇತ್ತು. ರಸ್ತೆನೇ ಇಲ್ಲಿರ್ತಕ್ಕಂಥ ಎಂಜಗೊಂಡಳ್ಳಿನಲ್ಲಿ, ರಸ್ತೆನೇ ಇಲ್ಲಿರ್ತಕ್ಕಂತಹ ಮಲ್ಲೇಶ್ವರಂದಲ್ಲಿ ಆ ಹಣವನ್ನೇನಾದ್ರೂ ರಸ್ತೆ ಮಾಡಿದ್ರೆ 100 ಜನ ಈ ತಾಲೂಕಿನ, ಈ ನಗರದ ನಿವಾಸಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಈ 8 ವರ್ಷಗಳಲ್ಲಿ ಎಲ್ಲ ನಗರಸಭೆಯ ಅಧಿಕಾರಿಗಳು ಜೊತೆಗೆ ಯಾರ್ಯಾರು ಅಧ್ಯಕ್ಷರು ನಗರಸಭೆಯವರು ಆಗೋದ್ರು ಅವ್ರು ಇದ್ರ ಹತ್ರ ಗಮನ ಹರಿಸಿದ್ರೆ 50 ಲಕ್ಷದ ವಾಹನ 8 ವರ್ಷಗಳಲ್ಲಿ ಈ ತಾಲೂಕಿನ, ಈ ನಗರದ ಕಸವನ್ನ ಎತ್ತಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು. ಇದೆಲ್ಲೋ ಒಂದ್ ಕಡೆ ಅಧಿಕಾರಿಗಳ ಮತ್ತೆ ಜನಪ್ರತಿನಿಧಿಗಳ ವೈಫಲ್ಯದ ಫಲವಾಗಿ ಈ ಸ್ಥಿತಿ ನಡೆದಿದೆ. ಇನ್ಮುಂದಾದ್ರೂ ಸಾರ್ವಜನಿಕರ ದುಡ್ಡಿಗೆ ಲೆಕ್ಕ, ಅಕೌಂಟಬಿಲಿಟಿ ಇಡುವಂತ ಕೆಲಸವನ್ನ ನಗರಸಭೆಯ ಯಾರು ಗೆದ್ದು ಬರ್ತಾರೋ ಅವ್ರು ಮಾಡ್ಬೇಕು. ಎರಡನೇದಾಗಿ ಇಡೀ ಏನ್ ಅರಸೀಕೆರೆ ನನ್ನಿಂದನೇ ಉದ್ಧಾರ ಆಗಿದೆ ಅಂತ ಬಡಾಯಿ ಕೊಚ್ಕೊಳ್ಳೋರು ಈ ತರ ಸೂಕ್ಷ್ಮ ವಿಚಾರಗಳತ್ತ ಬೆಳಕು ಚೆಲ್ಬೇಕು. ತಾವು ಮಾಡೋ ಎಲ್ಲ ಅಕ್ರಮಗಳನ್ನ ಪ್ರಶ್ನಿಸಿದ್ರೆ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋ ಅಂತ ನೀಚತನದ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಇನ್ಮುಂದೆ ನಗರಸಭೆಯ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಒಂದು ಎಚ್ಚರಿಕೆ ಜೊತೆಗೆ ಸಲಹೆ ಕೊಡ್ತಾ ಇದ್ದೇನೆ. ಜನ ಕೆಲಸ ಮಾಡ್ಲಿ ಅಂತ ನಿಮ್ಮನ್ನ ಆರಿಸಿ ಕಳಿಸ್ತಾರೆ,
ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಜನಗಳಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.